ಡ್ಯಾಡ್ ಅಲ್ಲಿದ್ದೇ ಇರ್ತಾರೆ. ಅಂಕಲ್ ಡ್ಯಾಡ್ ಬೆಸ್ಟ್ ಫ್ರೆಂಡ್ ಅಂತ ಕಾಲ್ ಮಾಡಿದ್ರೆ ಅದ್ರವ್ರು ಅಲ್ಲಿಗೂ ಬರ್ಲಿಲ್ಲ ಅಂತ ಹೇಳಿದ್ರು. ಹೌದಾ? ಹಾಗಂದ್ರ? ಅಷ್ಟೇ ಅಲ್ಲ ಅತ್ತೆ, ದೊಡ್ಡವ್ರಿಗೆ ಸಮಾಧಾನ ಜಾಸ್ತಿ ಇರುತ್ತಮ್ಮ. ಆದ್ರೆ ಅದನ್ನ ಅವ್ರು ಕಳ್ಕೊಂಡಿದ್ದಾರೆ ಅಂತಂದ್ರೆ ನಿಮ್ಮಿಂದನೇ ಏನೋ ತಪ್ಪಾಗಿರುತ್ತೆ ಅಂತ ಅರ್ಥ ಅಂತ ಹೇಳಿದ್ರು. ಅದೇನು ಅಂತ ತಿಳ್ಕೊಂಡು ನಿಮ್ ಡ್ಯಾಡಿಗೆ ಇನ್ಮೇಲಿಂದ ನನ್ನಿಂದ ಏನು ತಪ್ಪಾಗಲ್ಲ ಅಂತ ಹೇಳಮ್ಮ ಅಂತ ನನಗೆ ಅಡ್ವೈಸ್ ಮಾಡಕ್ ಬಂದ್ರು ಅತ್ತೆ. ಇದ್ರಲ್ಲಿ ಅವ್ರ ಮಾವಂದೇ ಫ್ರೆಂಡು ಅಂತ ಅರ್ಥ ಆಯ್ತು. ಎಷ್ಟೋ ವರ್ಷ ಆದ್ಮೇಲೆ ಫ್ರೆಂಡ್ ಮಗಳು ಕಾಲ್ ಮಾಡಿದಾಳೆ, ಹೇಗಿದ್ದಾಳೆ, ಚೆನ್ನಾಗಿದ್ದಾಳೋ ಇಲ್ವೋ ಅಂತ ವಿಚಾರಿಸೋದ್ ಬಿಟ್ಟು ಬುದ್ಧಿವಾದ ಹೇಳಿದ್ದಾರೆ. ಅಂದ್ರೆ ಅದ್ರ ಅರ್ಥ ಧರ್ಮೇಂದ್ರ ಅಂಕಲ್ ಅಲ್ಲೇ ಇದ್ದಾರೆ ಅಂತ. ನೋ ನೀವೇ ಹೇಳ್ತೀರಾ ಬ್ರೋ? ಎಷ್ಟೋ ವರ್ಷ ಆದ್ಮೇಲೆ ಜಾನ್ವಿ ಫೋನ್ ಮಾಡಿದ್ರೆ ಅವ್ರ್ಯಾಕೆ ಬುದ್ಧಿವಾದ ಹೇಳ್ತಿದ್ರು? ನಿನ್ ಜೊತೆ ನಾನು ನಿಮ್ಮ ಅಪ್ಪನ ಹುಡುಕ್ತೀನಿ ಅಂತ ಹೇಳ್ತಿದ್ರು. ಇಲ್ಲ, ಅವ್ರೇನ್ ಹಾಗೆ ಸ್ಪೆಸಿಫಿಕ್ ಆಗಿ ಏನೋ ಹೇಳಿಲ್ಲ. ಜನರಲ್ ಆಗಿ ದೊಡ್ಡವ್ರ ತರ ಅಡ್ವೈಸ್ ಮಾಡಿದ್ರು ಅಷ್ಟನ್ನೇ. ಮೇ ಬಿ. ಆದ್ರೆ ಪ್ಲೀಸ್ ನನಗೆ ಕುಬೇರ ಅಂಕಲ್ ನಂಬರ್ ಕೊಡು. ಜಾನು ಕೊಡು, ಅದು ಒಂದ್ ನೋಡಿ ಬಿಡೋಣ. ಸರಿ ಅತ್ತೆ. ಸೆಂಡ್ ಆಗಿದೆ. ಓಕೆ, ಥ್ಯಾಂಕ್ ಯು ಜಾನ್ವಿ. ಏನ್ ಧರ್ಮ, ಒಬ್ಬನೇ ಕೂತ್ಬಿಟ್ಟಿದ್ಯಾ? ತಗೋ ಪೇಪರ್ ಓದು. ಥ್ಯಾಂಕ್ ಯು ಸರ್. ಹಾ, ಏಯ್, ಗಿಡಗಳು ಎಲ್ಲೂ ಹೋಗಲ್ಲ. ನಿಧಾನಕ್ಕೆ ಪೇಪರ್ ಓದ್ಕೊಂಡು ಹೋಗು. ಸರ್, ಅದಲ್ಲ, ಇಲ್ಲಿ ನೋಡಿ. ಇವಳು ಆ ಸಿಂಧುನ ಯಾಕೆ ಅರೆಸ್ಟ್ ಮಾಡಿದ್ರು, ಯಾರು ಕಿಡ್ನಾಪ್ ಮಾಡಿದ್ರು, ಒಂದು ಅರ್ಥ ಆಗ್ತಿಲ್ಲ ಸರ್. ಅಲ್ವೋ, ಪೊಲೀಸ್ ಸ್ಟೇಷನಲ್ಲೇ ಇವಳು ಕಿಡ್ನಾಪ್ ಮಾಡಿದ್ದಾರೆ ಅಂದರೆ ದೇರ್ ಇಸ್ ಸಮಥಿಂಗ್ ಫಿಶಿ. ನನಗೂ ಹಾಗೆ ಅನ್ಸುತ್ತೆ ಸರ್. ನಾನು ಇವಾಗಲೇ ಕಮಿಷನರ್ ಹತ್ರ ಮಾತಾಡಬೇಕು. ಏ, ಯಾರಮ್ಮ ನೀನು? ಏ ಹುಡ್ಗಿ, ಏನಾಯ್ತಮ್ಮ ನಿನ್ಗೆ? ಎದ್ದೇಳಮ್ಮ, ಎದ್ದೇಳು. ಹೇಳಮ್ಮ, ಯಾರಮ್ಮ ನೀನು? ಯಾರಮ್ಮ ನೀನು? ಈ ತೋಟದ ಮಧ್ಯ ಬಂದು ಹಿಂಗ್ ಬಿದ್ದಿದ್ಯಲ್ಲ, ಏನಾಯ್ತು ನಿನಗೆ? ಅದು ಅಮ್ಮ, ರೌಡಿಗಳು ಅಟ್ಟಿಸ್ಕೊಂಡು ಬರ್ತಾ ಇದ್ರು. ನಾನು ರಾತ್ರಿ ಓಡ್ ಬರ್ಬೇಕಾದ್ರೆ ಇಲ್ಲಿ ಬಿದ್ಬಿಟ್ಟೆ. ಆಮೇಲೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ಯಾರೋ ರೌಡಿಗಳೇ ಇರಬೇಕು. ಅಯ್ಯೋ ಅಮ್ಮ, ನಾನು ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲ. ಮತ್ತೆ ಅವ್ರೇನಾದ್ರೂ ನನ್ನ ಹುಡ್ಕೊಂಡು ಬಂದ್ಬಿಟ್ರೆ? ಎದ್ರುಕೋಬೇಡ, ನಾನಿದ್ದೀನಮ್ಮ. ಅಮ್ಮ, ನಿಮ್ಮ ಹತ್ರ ಫೋನ್ ಇದ್ರೆ ಕೊಡ್ತೀರಾ? ಮನೆಗೆ ಒಂಚೂರು ಫೋನ್ ಮಾಡ್ತೀನಿ. ಇದೆ, ಕೊಡ್ತೀನಿ ಇರು. ತಗೋಮ್ಮ, ಫೋನ್ ಮಾಡು. ಅಯ್ಯೋ ನೋಡು, ನಿನ್ ಕೈಲಿ ಫೋನ್ ಇಟ್ಕೊಳಕ್ಕೂ ಶಕ್ತಿ ಇಲ್ಲ. ಇಲ್ಲೇ ನಮ್ಮ ಮನೆ ಇದೆ, ಏನಾದ್ರೂ ಸ್ವಲ್ಪ ತಿಂದು ಸುಧಾರಿಸ್ಕೊಳ್ಳುವಂತೆ. ಬಾ, ಮನೆಗೆ ಹೋಗೋಣ. ಅಲ್ಲ, ಅದು ನಮ್ಮ ಯಜಮಾನ್ರಿಗೆ ಅರ್ಜೆಂಟಾಗಿ ಫೋನ್ ಮಾಡಬೇಕಿತ್ತು.
ಇಲ್ಲಿ ನೆಟ್ವರ್ಕ್ ಇಲ್ಲಮ್ಮ. ಇಲ್ಲೇ ನಮ್ಮ ಮನೆ ಹತ್ರ ಸಿಗುತ್ತೆ. ಬಾ ಮನೆಗೆ ಹೋಗೋಣ. ನನಗೂ ಹಾಗೆ ಅನಿಸ್ತಿದೆ ಸರ್. ಈಗಲೇ ಕಮಿಷನರ್ ಹತ್ರ ಹೋಗಬೇಕು. ಕಾರ್ ಅರೇಂಜ್ ಮಾಡಿದ್ರೆ ವಿ ಕ್ಯಾನ್ ಗೋ. ಓ ಅದಕ್ಕೇನಂತೆ. ಥ್ಯಾಂಕ್ ಯು ಸರ್. ವಿರಾಟ್. ಅಂಕಲ್, ಹಾಯ್ ವಿರಾಟ್. ಥ್ಯಾಂಕ್ ಗಾಡ್. ಧರ್ಮೇಂದ್ರ ಅಂಕಲ್, ನೀವಿಲ್ಲೇ ಇದ್ದೀರಾ. ನಿಮ್ಮನ್ನು ಹುಡ್ಕೊಂಡು ಎಲ್ಲ ಕಡೆ ಹೋಗ್ಬಿಟ್ಟೆ, ಕೊನೆಗೂ ಸಿಕ್ಬಿಟ್ರಲ್ಲ. ವಿರಾಟ್, ನಾನು ಕೇಳಿದ ಸುದ್ದಿ ನಿಜ. ನಿನ್ನೆ ಮನೆಯಲ್ಲಿ ಈಶಾನೆ ಮಗಳೇ, ಈಶಾನಿ ಇಲ್ಲಿ ಸಿಂಧು ಅನ್ನೋರು ಯಾರು? ಡ್ಯಾಡಿಲ್ ಕೊಡಿ. ಇಶಾನಿ ಅನ್ನೋ ಹುಡುಗಿಗೆ ಸಿಂಧು ಮೆಂಟಲಿ ಟಾರ್ಚರ್ ಕೊಟ್ಟು ಸೂಸೈಡ್ ಮಾಡ್ಕೊಳ್ಳಕ್ಕೆ ಪ್ರವೋಕ್ ಮಾಡಿದ್ದಾರೆ. ಅಂಕಲ್, ನೀವೇ ಸಿಂಧು ಅವ್ರನ್ನ ಬಿಡ್ಸಕ್ಕೆ ಹೆಲ್ಪ್ ಮಾಡಬೇಕು. ಈಗಾಗಲೇ ತುಂಬಾ ಲೇಟ್ ಆಗ್ಬಿಟ್ಟಿದೆ. ಅಂದ್ರೆ ಸಿಂಧು ಲಾಕಪ್ ಅಲ್ಲಿ ಇದ್ದಾಳೆ ತಾನೆ? ಹೌದು ಅಂಕಲ್. ವಿರಾಟ್, ಸಿಂಧು ಇವಾಗ ಲಾಕಪ್ನಲ್ಲಿ ಇಲ್ಲ. ಏನ್ ಹೇಳ್ತಿದ್ದೀರಾ ಅಂಕಲ್ ನೀವು? ಸಿಂಧು ಅವರು ಲಾಕಪ್ ಅಲ್ಲಿ ಇಲ್ಲ ಅಂದ್ರೆ ಮತ್ತೆ ಎಲ್ಲಿರ್ತಾರೆ? ನೋಡಿ, ಅಂಕಲ್, ನನಗೆ ಏನ್ ಮಾಡ್ಲಿ? ಸಿಂಧು ಅವ್ರನ್ನ ರಾತ್ರಿನೇ ಕಿಡ್ನಾಪ್ ಮಾಡಿದ್ದಾರೆ.